ನಮಸ್ಕಾರ ಪುಷ್ಕರೆ, ಮೊನ್ನೆ ತಾನೇ ನವೋದಯ ಫಲಿತಾಂಶ ಪ್ರಕಟವಾಗಿತ್ತು. ನಿಮ್ಮ ಮಗುವಿಗೆ 90, 92 ಅಥವಾ 95 ಅಂಕಗಳು ಬಂದಿದ್ದರೂ ಸೀಟ್ ಮಿಸ್ ಆಯ್ತಾ? ಕೇವಲ 1 ಅಥವಾ 2 ಅಂಕಗಳಿಂದ ಲಿಸ್ಟ್ ನಲ್ಲಿ ನಿಮ್ಮ ಮಗುವಿನ ಹೆಸರು ಬಂದಿಲ್ವಾ? ನೀವು ಮತ್ತು ನಿಮ್ಮ ಮಗು ಪಟ್ಟ ಕಷ್ಟವೆಲ್ಲ ವ್ಯರ್ಥವಾಯ್ತು ಅಂತ ಚಿಂತೆ ಮಾಡ್ತಿದ್ದೀರಾ? ಖಂಡಿತ ಚಿಂತೆ ಮಾಡಬೇಡಿ, ಏಕೆಂದ್ರೆ ಆಟ ಇನ್ನೂ ಮುಗುದಿಲ್ಲ. 2026 ನವೋದಯದ ಸೆಕೆಂಡ್ ಲಿಸ್ಟ್ ಅಥವಾ ವೇಟಿಂಗ್ ಲಿಸ್ಟ್ ಎಂಬುವ ಬ್ರಹ್ಮಾಸ್ತ್ರ ಇನ್ನೂ ಬಾಕಿ ಇದೆ. ನಾನು ನಿಮ್ಮ ಕಿರಣ್ ಸರ್, ಕಿರಣ್ ಎಂಟ್ರೆನ್ಸ್ ಅಕಾಡೆಮಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ವೇಟಿಂಗ್ ಲಿಸ್ಟ್ ಯಾವಾಗ ಬರುತ್ತೆ, ಎಷ್ಟು ಸೀಟುಗಳು ಖಾಲಿ ಇರುತ್ತೆ ಮತ್ತು ಯಾರಿಗೆಲ್ಲ ಕಾಲ್ ಬರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋದಿಂದ ನಿಮ್ಮ ಮಗುವಿನ ಭವಿಷ್ಯವನ್ನೇ ಬದಲಾಯಿಸಬಹುದು. ಹಾಗಾಗಿ ಸ್ವಲ್ಪನೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾದ್ರೆ ನೋಡೋಣ. ಈ ಸೆಕೆಂಡ್ ಲಿಸ್ಟ್ ಅಸಲಿ ಸತ್ಯವನ್ನು ತಿಳಿಯುವ ಮುನ್ನ ಮುಂದಿನ ವರ್ಷದ ನವೋದಯ ಪರೀಕ್ಷೆ ತಯಾರಿ ನಡೆಸುತ್ತಿರುವ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಒಂದು ಬಂಪರ್ ಮಾಹಿತಿ ಇದೆ ನೋಡಿ. ನವೋದಯ ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ಪಾಸ್ ಮಾಡಬೇಕೆಂದ್ರೆ ಕೇವಲ ಹಾರ್ಡ್ ವರ್ಕ್ ಸಾಲದು, ಸ್ಮಾರ್ಟ್ ವರ್ಕ್ ಮತ್ತು ಸರಿಯಾದ ಪುಸ್ತಕ ಬಹಳ ಮುಖ್ಯ. ಅದಕ್ಕಾಗಿ ಇಡೀ ಭಾರತದಲ್ಲಿ ಅತ್ಯಂತ ಬೇಡಿಕೆಯಲ್ಲಿರುವ ಅಗ್ರವಾಲ್ ಎಕ್ಸಾಮ್ ಕಾರ್ಡ್ ಅವರ ಅತ್ಯುತ್ತಮ ನವೋದಯ ಬುಕ್ ಇಂಗ್ಲಿಷ್ ಮೀಡಿಯಂ ಈಗ ಆನ್ಲೈನ್ ನಲ್ಲಿ ಲಭ್ಯ ಇದೆ. ಈ ಬುಕ್ ಏಕೆ ಬೆಸ್ಟ್ ಅಂದ್ರೆ ಇದರಲ್ಲಿ ನಿಮ್ಗೆ ಲೇಟೆಸ್ಟ್ ಎಕ್ಸಾಮ್ ಫಾರ್ಮ್ಯಾಟ್ ನ ಪ್ರಕಾರ ಸಂಪೂರ್ಣ ಸಿಲೆಬಸ್ ಕವರ್ ಆಗಿದೆ. ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲು ಅತ್ಯುತ್ತಮವಾದ ಪ್ರಾಕ್ಟೀಸ್ ಸೆಟ್ ಗಳು ಮತ್ತು ಹಿಂದಿನ ವರ್ಷದ ಒರಿಜಿನಲ್ ಪ್ರಶ್ನೆ ಪತ್ರಿಕೆಗಳ ಕಲೆಕ್ಷನ್ ಸಿಗುತ್ತೆ. ಬೇರೆ ಪುಸ್ತಕಗಳನ್ನು ಹುಡುಕಿ ಸಮಯ ವ್ಯರ್ಥ ಮಾಡಬೇಡಿ. ಅತ್ಯುತ್ತಮ ಪುಸ್ತಕವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ ನಲ್ಲಿ ಅಮೆಜಾನ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಪುಸ್ತಕವನ್ನ ಖರೀದಿ ಮಾಡಬಹುದು. ಬನ್ನಿ ಈಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ. ಬಹಳಷ್ಟು ಜನರಿಗೆ ಒಂದು ಅನುಮಾನ ಇರುತ್ತೆ, ಮೊದಲನೇ ಲಿಸ್ಟ್ ನಲ್ಲಿ 80ಕ್ಕೆ 80 ಸೀಟುಗಳು ಭರ್ತಿ ಆಗಿರುತ್ತಲ್ವಾ, ಮತ್ತೆ ವೇಟಿಂಗ್ ಲಿಸ್ಟ್ ಎಲ್ಲಿಂದ ಬರುತ್ತೆ ಅಂತ. ಹೌದಾ ಆತ್ಮೀಯರೇ, ನವೋದಯ ವಿದ್ಯಾಲಯದ ನಿಯಮಗಳು ಬಹಳ ಕಟ್ಟುನಿಟ್ಟಾಗಿವೆ. ಆಯ್ಕೆಯಾದ ವಿದ್ಯಾರ್ಥಿಗಳು ಮಾಡುವ ಈ 5 ಪ್ರಮುಖ ತಪ್ಪುಗಳಿಂದ ಸೀಟುಗಳು ಕ್ಯಾನ್ಸಲ್ ಆಗುತ್ತೆ ಮತ್ತು ಆ ಜಾಗಕ್ಕೆ ವೇಟಿಂಗ್ ಲಿಸ್ಟ್ ಮಾಡ್ತಾರೆ. ಯಾವ್ಯಾವೆಲ್ಲ ಅಂತ ನೋಡೋದಾದ್ರೆ, ದಾಖಲಾತಿಗಳ ಕೊರತೆ. ಮೊದಲ ಲಿಸ್ಟ್ ನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಅಡ್ಮಿಷನ್ ಸಮಯದಲ್ಲಿ ಸರಿಯಾದ ಒರಿಜಿನಲ್ ಡಾಕ್ಯುಮೆಂಟ್ ಕೊಡಲು ವಿಫಲರಾದರೆ ಅವರ ಸೀಟು ನೇರವಾಗಿ ರದ್ದಾಗುತ್ತೆ. ಮೊದಲೇದಾಯ್ತು. ಎರಡನೇದು, ಬೇರೆ ಶಾಲೆಗಳ ಸೇರ್ಪಡೆ. ಕೆಲವು ಟ್ಯಾಲೆಂಟೆಡ್ ಮಕ್ಕಳು ಮೊದಲೇ ಸೈನಿಕ್ ಸ್ಕೂಲ್, ಮುರಾರ್ಜಿ ಮತ್ತು ಆದರ್ಶ ವಿದ್ಯಾಲಯಗಳಿಗೆ ಸೇರುತ್ತಾರೆ. ತದನಂತರ ನವೋದಯ ಸೀಟನ್ನು ಬಿಟ್ಟು ಕೊಡುತ್ತಾರೆ. ಆಗ ಆ ಸೀಟುಗಳು ಖಾಲಿ ಉಳಿಯುತ್ತೆ. ಮತ್ತೆ ಮೂರನೇ ಸಮಸ್ಯೆ ಏನಂದ್ರೆ ಡೊಮಿಸಿಯಲ್ ಪ್ರಾಬ್ಲಮ್, ಅಂದ್ರೆ ಜಿಲ್ಲೆಯ ಸಮಸ್ಯೆ ಆಗುತ್ತೆ. ನಿಮ್ಮ ಮಗು ಒಂದು ಜಿಲ್ಲೆಯಲ್ಲಿ ಓದುತ್ತಿದ್ದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಬೇರೆ ಜಿಲ್ಲೆಯಲ್ಲಿದ್ದರೆ ಎಷ್ಟೇ ಟಾಪ್ ಮಾರ್ಕ್ಸ್ ಬಂದಿದ್ದರೂ ಅಡ್ಮಿಷನ್ ರಿಜೆಕ್ಟ್ ಆಗುತ್ತೆ. ನೆನಪಿರ್ಲಿ. ಜಾತಿ ಪ್ರಮಾಣ ಪತ್ರ 4ನೇದು, ಇದು ಬಹಳ ಮುಖ್ಯ. ಅರ್ಜಿಯನ್ನು ಒಬಿಸಿ ಅಂತ ಹಾಕಿರ್ತಾರೆ, ಆದ್ರೆ ಅವರು ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿಯಲ್ಲಿ ಇರೋದಿಲ್ಲ. ಉದಾಹರಣೆಗೆ ರೆಡ್ಡಿ, ಲಿಂಗಾಯತ್ ಇತ್ಯಾದಿ. ಇದು ರಾಜ್ಯ ಸರ್ಕಾರದ ಸರ್ಟಿಫಿಕೇಟ್ ನಲ್ಲಿ ನಡೆಯುವುದಿಲ್ಲ. ಇದರಿಂದ ಸಾಕಷ್ಟು ಸೀಟುಗಳು ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಈಗ 5ನೇದು ಏನಪ್ಪಾ ಅಂದ್ರೆ, ನಿಮ್ಮ ಮಗುವಿಗೆ ಗ್ರಾಮೀಣ ಕೋಟಾ ಸಿಗಬೇಕಂದ್ರೆ ಮಗು 3 ಮತ್ತು 4 ಮತ್ತು 5ನೇ ತರಗತಿಯನ್ನ ಸಂಪೂರ್ಣವಾಗಿ ಹಳ್ಳಿಯ ಶಾಲೆಯಲ್ಲೇ ಓದಿರ್ಬೇಕು. ಮಧ್ಯದಲ್ಲಿ 1 ದಿನ ಟೌನ್ ಶಾಲೆಯಲ್ಲಿ ಓದಿದ್ದರೂ ಗ್ರಾಮೀಣ ಕೋಟಾ ಕ್ಯಾನ್ಸಲ್ ಆಗತ್ತೆ. ಗೊತ್ತಾಯ್ತಾ? ಈಗ ಅತಿ ಮುಖ್ಯವಾದ ಘಟ್ಟ. ಹಾಗಾದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಮತ್ತು ನಾವು ಹೇಗೆ ಚೆಕ್ ಮಾಡಬೇಕು ಗಮನಿಸಿ. ಈ ಪ್ರಕ್ರಿಯೆ ನಡೆಯೋದು ಸ್ವಲ್ಪ ಸಮಯ ಹಿಡಿಯುತ್ತೆ. ವೇಟಿಂಗ್ ಲಿಸ್ಟ್ ಸಾಮಾನ್ಯವಾಗಿ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಆದ್ರೆ ಇಲ್ಲಿ ನೀವು 100ಕ್ಕೆ 100% ನೆನ್ಪಿಡಬೇಕಾದ ವಿಷಯ ಬಂದಿದೆ. ಈ ಲಿಸ್ಟ್ ಯಾವುದೇ ವೆಬ್ಸೈಟ್ ನಲ್ಲಿ ಅಥವಾ ಆನ್ಲೈನ್ ನಲ್ಲಿ ಪ್ರಕಟವಾಗುವುದಿಲ್ಲ. ಹೌದು, ನೀವು ಯಾವುದೇ ಗೂಗಲ್ ಲಿಂಕ್ ಮಾಡಿದರೂ ನಿಮಗೆ ರಿಸಲ್ಟ್ ಸಿಗುವುದಿಲ್ಲ. ವೇಟಿಂಗ್ ಲಿಸ್ಟ್ ನಲ್ಲಿ ನಿಮ್ಮ ಮಗು ಆಯ್ಕೆ ಆದರೆ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಿಂದಲೇ ನೇರವಾಗಿ ನೀವು ಅರ್ಜಿಯಲ್ಲಿ ನೀಡಿದ ಮೊಬೈಲ್ ಸಂಖ್ಯೆಗೆ ಕರೆ ಬರುತ್ತೆ ಅಥವಾ ಅಂಚೆ ಮೂಲಕ ಪತ್ರ ಬರುತ್ತೆ. ಹಾಗಾಗಿ ದಯವಿಟ್ಟು ಫೇಕ್ ವೆಬ್ಸೈಟ್ ಗಳನ್ನ ನಂಬಬೇಡಿ ಮತ್ತು ಅಡ್ಮಿಷನ್ ಮಾಡಿಸ್ತೀವಿ ಅಂತ ದುಡ್ಡು ಕೇಳುವವರ ಬಳಿ ಮೋಸ ಹೋಗ್ಬೇಡಿ. ನೀವು ಕೊಟ್ಟಿರುವ ಮೊಬೈಲ್ ನಂಬರ್ ಅನ್ನು ಯಾವಾಗಲೂ ಆಕ್ಟಿವ್ ಮಾಡಿಟ್ಟುಕೊಳ್ಳಿ. ಹಾಗಾದ್ರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಸೀಟುಗಳ ವೇಟಿಂಗ್ ಲಿಸ್ಟ್ ಬರಬಹುದು ಅಂತ ನೀವು ಕೇಳಬಹುದು. ಈಗ ನನ್ನ ಅನುಭವದ ಆಧಾರದ ಮೇಲೆ ಸಾಮಾನ್ಯವಾಗಿ ಪ್ರತಿ ಜಿಲ್ಲೆಗೆ ಕನಿಷ್ಠ 5ರಿಂದ 15 ಸೀಟುಗಳವರೆಗೆ ವೇಟಿಂಗ್ ಲಿಸ್ಟ್ ಮೂಲಕ ಖಾಲಿ ಉಳಿಯುವ ಸಂಭವವಿರುತ್ತದೆ. ಈ ಸೀಟುಗಳನ್ನ ಹೇಗೆ ತುಂಬುತ್ತಾರೆ? ಇಲ್ಲಿಯೂ ರಿಸರ್ವೇಶನ್ಸ್ ರೂಲ್ಸ್ ಇರುತ್ತವೆ. ಇಲ್ಲಿ ಇರುವ ಸೀಟುಗಳಲ್ಲಿ 75% ರಷ್ಟು ಸೀಟುಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲು. ಉಳಿದ 25% ಸೀಟುಗಳು ಓಪನ್ ಕೋಟಾ, ಅಂದ್ರೆ ಇಲ್ಲಿ ಹಳ್ಳಿ ಪಟ್ಟಣ ಮಧ್ಯೆ ಇರ್ತಾರಲ್ಲ ಅವರಿಗೆ ಮತ್ತು ಗಂಡು ಹೆಣ್ಣು
ಎಂಬ ಭೇದವಿಲ್ಲ. ಮೆರಿಟ್ ಆಧಾರದ ಮೇಲೆ ಅತಿ ಹೆಚ್ಚು ಅಂಕ ಪಡೆದವರನ್ನು ಆಯ್ಕೆ ಮಾಡಲಾಗುತ್ತದೆ. ಅಂದ್ರೆ ಯಾರು ಮೊದಲ ಲಿಸ್ಟ್ ನಲ್ಲಿ ಕೇವಲ ಪಾಯಿಂಟ್ಸ್ ನಲ್ಲಿ ಸೀಟು ಕಳೆದುಕೊಳ್ತಾರಲ್ಲ ಅವರಿಗೆ ಮೊದಲ ಆದ್ಯತೆ ಇದರಲ್ಲಿ ಸಿಗತ್ತೆ. ಆದ್ಮೇಲೆ ಪಾಲಕರೇ, ವೇಟಿಂಗ್ ಲಿಸ್ಟ್ ಬಗ್ಗೆ ನಿಮಗಿದ್ದ ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಮಗುವಿಗೆ ಒಳ್ಳೆಯ ಮಾರ್ಕ್ಸ್ ಬಂದಿದ್ದರೆ ಧೈರ್ಯವಾಗಿರಿ, ಭರವಸೆ ಕಳೆದುಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಖಂಡಿತ ಉಪಯುಕ್ತವಾಗಿದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ವಿಡಿಯೋನ ಈಗಲೇ ಒಂದು ಲೈಕ್ ಮಾಡಿ, ನವೋದಯ ಪರೀಕ್ಷೆ ಬರೆಯುತ್ತಿರುವ ನಿಮ್ಮೆಲ್ಲರ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ಮತ್ತು ಅಗ್ರವಾಲ್ ಎಕ್ಸಾಮ್ ಕಾರ್ಡ್ ಅವರ ಇಂಗ್ಲಿಷ್ ಮಾಧ್ಯಮದ ನವೋದಯ ಪುಸ್ತಕದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿಯ ನಿಖರವಾದ ಮಾಹಿತಿಗಾಗಿ ನಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕನ್ ನ ಆಲ್ ಗೆ ಸೆಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.